ಪರಭಾಷಿಗರ ಹೆಚ್ಚಳದಿಂದ ಬೆಂಗಳೂರಿನಲ್ಲಿ ಕನ್ನಡ ಭಾಷೆಯ ಅಸ್ತಿತ್ವಕ್ಕೆ ಧಕ್ಕೆ. ರಮೇಶ್ ಗೌಡ ಕಳ್ವಳ. ಚಾಮರಾಜನಗರ. ಬೆಂಗಳೂರಿನಲ್ಲಿ ಹೊರ ರಾಜ್ಯದವರ ಹೆಚ್ಚಳದಿಂದಾಗಿ ಸ್ಥಳೀಯ ಉದ್ಯೋಗ, ಸಂಸ್ಕೃತಿ, ಕನ್ನಡ ಭಾಷೆಯ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತಿದೆ ಎಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡ ಕಳ್ವಳ ವ್ಯಕ್ತಪಡಿಸಿದರು. ತಾಲೂಕಿನ ನಾಗವಳ್ಳಿ ಗ್ರಾಮದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ನಡೆದ ನೂತನ ಪದಾಧಿಕಾರಿಗಳ ಸೇರ್ಪಡೆ, ಸಮಾಜಮುಖಿ ಚಿಂತಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಘಟನೆಗೆ ಸೇರ್ಪಡೆಯಾದವರಿಗೆ ಸಂಘಟನೆಯ ಶಲ್ಯ ಹಾಕಿ ಸ್ವಾಗತಿಸಿ ಬರಮಾಡಿಕೊಂಡು ಮಾತನಾಡಿದರು. ಕೆರೆಗಳಲ್ಲಿ ಬೊಗಸೆ ನೀರು ಕುಡಿಯುತ್ತಿದ್ದೇವೆ. ಇಂದು ಗುತ್ತಿಗೆ ಪಡೆದು ಕೊಳಚೆ ಮಂಡಳಿಯಾಗಿ ಮಾಡಿಬಿಟ್ಟರು. ಎಲ್ಲ ಮಾಲ್ಗಳಲ್ಲಿ ಪರಕೀಯರು ಬಂದು ವಾಸ ಮಾಡುತ್ತಿದ್ದಾರೆ. ನೀವು ಎಲ್ಲೇ ಹೋದರೂ ಕನ್ನಡ ಅನ್ನ ಮುದ್ದೆ ಮಕ್ಕಳಿಗೆ ಜಾಗವಿಲ್ಲದಂತೆ ಮಾಡಲಾಗಿದೆ. ಅಲ್ಲಿ ರೋಟಿ ಕುಲ್ಚಾ ತುಂಬಿಕೊಂಡಿದೆ. ಪಿಜ್ಜಾ, ಬರ್ಗರ್ ಬಂದಿದ್ದು ಬೆಂಗಳೂರಿನಲ್ಲಿ ಎಂಜಿ ರೋಡ್ನಲ್ಲಿ ಎಗ್ಗಿಲ್ಲದೆ ಪರಭಾಷೆಯ ತುಂಡು ಬಟ್ಟೆಯ ಹುಡುಗಿಯರು ಓಡಾಡುವಂತಾಗಿದ್ದು ನಮ್ಮ ಕನ್ನಡ ಮಕ್ಕಳು ಮುಜುಗರದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಕನ್ನಡ ಉಳಿವಿಗಾಗಿ, ಕನ್ನಡತನಕ್ಕಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಕಾರ್ಯಕ್ರಮದಲ್ಲಿ ಯೋಗೇಶ್ ಗೌಡ, ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ಲಿಂಗರಾಜು, ಜಿಲ್ಲಾಧ್ಯಕ್ಷ ಮಲ್ಲ ಯರಂಗಬಳ್ಳಿ, ಜಿಲ್ಲಾ ಉಪಾಧ್ಯಕ್ಷ ಶಬಾಸ್ ಶರೀಫ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾದೇವ ಶೆಟ್ಟಿ, ನಿಂಗಶೆಟ್ಟಿ, ನಳಿನ ಕುಮಾರಿ, ಪ್ರೇಮಲತಾ, ವಸಂತಕುಮಾರಿ, ಜಯಲಕ್ಷ್ಮಿ, ಲೀಲಾ, ನಾಗರತ್ನ, ಮಧುರ, ಶಿವಮ್ಮ, ಮಂಗಳಮ್ಮ, ಮಹದೇವ ಪ್ರಸಾದ್ ಇತರರು ಹಾಜರಿದ್ದರು. ವರದಿ ಹುಮ್ಮ ನಂಜುಂಡನಾಯಕ, NKS TV4, ಚಾಮರಾಜನಗರ. ಕೆರೆಗಳನ್ನ ಕಲಿಸ್ತಾ ನೀರು ಬೊಗಸೆಯಲ್ಲಿ ನೀರು ಕುಡಿತಾ ಇದ್ದಂತ ನೀರನ್ನ ಇವತ್ತು ಕೊಳಚೆ ಮಾಡಿಬಿಟ್ರು. ಇವತ್ತು ಎಲ್ಲ ಮಾಲ್ಗಳಲ್ಲಿ ಪರಕೀಯರೇ ಬಂದು ವಾಸ ಮಾಡುವಂಥ ಪರಿಸ್ಥಿತಿಯನ್ನು ನಾವು ಕಂಡುಕೊಂಡ್ವಿ. ನೀವು ಎಲ್ಲೇ ಹೋದ್ರೂ ಕನ್ನಡದ ತನಕ, ಕನ್ನಡದ ಮುದ್ದೆಗಾಗಲಿ, ಕನ್ನಡದ ಅನ್ನಕ್ಕಾಗಲಿ, ಕನ್ನಡದ ಮಕ್ಕಳಿಗಾಗಿ ಜಾಗ ಇಲ್ದೇ ಅಲ್ಲಿ ಕುಲ್ಚಾ, ನಾನು ರೋಟಿಗಳು ತುಂಬಿಕೊಂಡಿವೆ. ಇವತ್ತು ಪಿಜ್ಜಾ, ಬರ್ಗರ್ಗಳು ಬಂದಿದ್ದಾವೆ. ಇವತ್ತು ಎಗ್ಗಿಲ್ದೇ ತುಂಡು ಹುಡುಗಿಯರು MG ರಸ್ತೆಯಲ್ಲಿ ಬೀಡಾಬಿಸಿಯಾಗಿ ಓಡಾಡ್ತಾ ಇದ್ದಾರೆ. ನಮ್ಮ ಕನ್ನಡದ ಮಕ್ಕಳು, ಸೋಂಪಾಗಿರುವಂಥ ಮಲ್ಲಿಗೆ ಹೊಡೆದಂಥ ಮಕ್ಕಳುಗಳು ಅವ್ರ ಮುಂದೆ ಸಂಕೋಚದಿಂದ ಇವತ್ತು ಓಡಾಡುವಂಥ ಪರಿಸ್ಥಿತಿಯನ್ನು ನಾವು ತಂದುಕೊಂಡಿದ್ದೇವೆ. ಹಾಗೆಯೇ ನನ್ನ